So write down chapter 1, relations and functions. From the point of examination, ಈ ಚಾಪ್ಟರ್ ಇಂದ 1 marks 1 question ಬರುತ್ತೆ, 2 marks 1 question, 3 marks 1, 5 marks 1. ಸೊ ಟೋಟಲ್ 11 marks ಬರುತ್ತೆ. ಈ ಹಳೆಯ ಒಂದು ಅಂದ್ರೆ ಈ ಹಿಂದೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಅನ್ನು ಗಮನಿಸಿದ್ರೆ, so write down this. ಓಕೆ, ಸೊ ಫಸ್ಟ್ PUC ನಲ್ಲಿ ಸಹಿತ ನೀವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅನ್ನ ಓದಿದ್ದೀರಾ. ಓಕೆ, ಸೊ ಅದರಲ್ಲಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಬಂದಿದೆ. ರಿಲೇಷನ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ 2 sets ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ರೈಟ್ ಡೌನ್ ದಿಸ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ 2 sets. ನೋಡಿ, so what is the Cartesian product of 2 sets? Suppose ನೋಡಿ A and B are 2 non-empty sets. Suppose A is equal to 1, 2, 3. B equal to say A, B, C. ಇವುಗಳ ಕಾರ್ಟಿಷಿಯನ್ ಪ್ರಾಡಕ್ಟ್ ಅನ್ನ ಈ ತರ ಬರೀತಾರೆ, A ಇಂಟು B. ಇಲ್ಲಿ ಏನ್ ಬರಿಬೇಕು? ಆರ್ಡರ್ಡ್ ಪೇರ್ಸ್ ಬರಿತಾ ಹೋಗ್ಬೇಕು. 1, A, 1, B ಎಲ್ಲ ಆರ್ಡರ್ಡ್ ಪೇರ್ಸ್ ಬರಿಬೇಕು. 1, B, 1, C, 2, A, 2B, 2C. ಆಮೇಲೆ 3, A, 3, B, 3, C. ಈ ತರ ಸಾಧ್ಯವಿರುವ ಎಲ್ಲ ಆರ್ಡರ್ಡ್ ಪೇರ್ಸ್ ಅನ್ನ ಬರೆದ್ರೆ ಅದನ್ನೇ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ A and B ಅಂತ ಕರೀತಾರೆ. ಓಕೆ, ಸೊ ಬರೀರಿ ಇದನ್ನ. ಇಫ್ A is equal to 1, 2, 3 and B is equal to A, B, C, then write on this. ಜನರಲಿ A ಕ್ರಾಸ್ B ಅಂದ್ರೆ ಇದನ್ನ ಈ ತರ ಡಿಫೈನ್ ಮಾಡ್ತಾರೆ. ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ A, B such that
ಮೊದಲನೇ ಎಲಿಮೆಂಟು ಮೊದಲನೇ ಸೆಟ್ಟಿಗೆ ಸೇರುತ್ತೆ, ಸೆಕೆಂಡ್ ಎಲಿಮೆಂಟು ಸೆಕೆಂಡ್ ಸೆಟ್ಟಿಗೆ ಸೇರುತ್ತೆ. ಓಕೆ, ಎ ಕ್ರಾಸ್ ಬಿ ಅನ್ನೋದು ಹೆಂಗಿರುತ್ತೆ? ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್. ಇದನ್ನ ಹೇಗೆ ಓದಬೇಕು? ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ ಎ ಕಾಮ ಬಿ ಸಚ್ ದಟ್ ಎ ಬಿಲಾಂಗ್ಸ್ ಟು ಫಸ್ಟ್ ಸೆಟ್ ಎ ಅಂಡ್ ಬಿ ಬಿಲಾಂಗ್ಸ್ ಟು ಸೆಕೆಂಡ್ ಸೆಟ್. ಅಂದ್ರೆ ಆರ್ಡರ್ಡ್ ಪೇರ್ನ ಮೊದಲನೇ ಎಲಿಮೆಂಟು ಮೊದಲನೇ ಸೆಟ್ಗೆ ಸೇರಿರಬೇಕು, ಎರಡನೇ ಎಲಿಮೆಂಟು ಎರಡನೇ ಸೆಟ್ಗೆ ಸೇರಿರಬೇಕು. ಸೊ ರೈಟ್ ಆನ್ ದಿಸ್. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರೈಟ್ ದಿ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್ in set builder form. Okay. ಸೊ ಇವಾಗ ರಿಲೇಷನ್ ಅಂದ್ರೆ ಏನು ಅಂತ. ಸೊ ವಾಟ್ ಈಸ್ ಅ ರಿಲೇಷನ್? ಯಾರಿಗಾದ್ರೂ ನೆನಪಿದೆಯಾ? ಬರ್ರಿ. ಇಫ್ A and B are any two non-empty if A and B are any two non-empty sets then a subset of A cross B, that is Cartesian product A into B, then a subset of A into B is called a relation from A to B. ಸೊ ಯಾವ ಥರ ನಿಮ್ಮ ಸೋಷಿಯಲ್ ಲೈಫಲ್ಲಿ ರಿಲೇಷನ್ಸ್ ಇರುತ್ತೆ? ಎ ಈಸ್ ಅ ಫಾದರ್ ಆಫ್ ಬಿ, ಅಥವಾ ಎಕ್ಸ್ ಈಸ್ ಅ ಸಿಸ್ಟರ್ ಆಫ್ ವೈ, ಸಿ ಈಸ್ ಅ ಟೀಚರ್ ಆಫ್ ಡಿ. ಹಾಗೇನೆ ಮ್ಯಾಥಮೆಟಿಕ್ಸ್ ಅಲ್ಲಿ ಸಹಿತ ರಿಲೇಷನ್ಸ್ ಬರ್ತವೆ. ಲೈನ್ ಎಲ್ ಈಸ್ ಪ್ಯಾರಲಲ್ ಟು ಲೈನ್ ಎಂ, ಅಥವಾ ಲೈನ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು ಲೈನ್ L2, ಅಥವಾ 3 ಈಸ್ ಲೆಸ್ ದ್ಯಾನ್ 4, ಈ ಥರ. ಓಕೆ, ಅವುಗಳನ್ನು ನಾವು ರಿಲೇಷನ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆನೇ ನಾವು ಇಲ್ಲಿ ಸ್ಟಡಿ ಮಾಡಬೇಕಾಗಿರೋದು. ಓಕೆ, ಸೊ ಎನಿ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಈಸ್ ಕಾಲ್ಡ್ ಎ ರಿಲೇಷನ್ ಫ್ರಾಮ್ ಎ ಟು ಬಿ. ಈಗ ಈ ಹಿಂದೆ ನೋಡಿದಂಗೆ ಇಲ್ಲಿದೆಯಲ್ಲ, ಇದು ಎ ಕ್ರಾಸ್ ಬಿ. ಇದರಲ್ಲಿ ಎಷ್ಟು ಆರ್ಡರ್ಡ್ ಪೇರ್ಸ್ ಇದೆ? ಎಷ್ಟಿದೆ? 9 ಆರ್ಡರ್ಡ್ ಪೇರ್ಸ್ ಇದೆ. ಸೊ ಫಸ್ಟ್ ಪ್ಯೂನಲ್ಲಿ ಬಂದಿದೆ ಒಂದು ಸೆಟ್ಟಲ್ಲಿ ಯಾವುದೋ ಒಂದು ಸೆಟ್ ಅಂತ ತಗೊಳ್ಳಿದೆ ಎಕ್ಸು. ಸಪೋಸ್ ಇದರಲ್ಲಿ ಈ 3 ಎಲಿಮೆಂಟ್ಸ್ ಇದ್ರೆ ಇದಕ್ಕೆ ಎಷ್ಟು ಸಬ್ಸೆಟ್ಸ್ ಬರಿಬೋದು? ಎಷ್ಟು ಸಬ್ಸೆಟ್ಸ್ ಬರಿಬೋದು? 2 ಪವರ್ n ಅಲ್ಲಿ ಫಸ್ಟ್ ಪ್ಯೂನಲ್ಲಿ ಬಂದಿದೆ. 2 ಪವರ್ 3 ಅಂದ್ರೆ ಒಟ್ಟು 8 ಸಬ್ಸೆಟ್ಸ್ ಬರಿಬೋದು ಇದಕ್ಕೆ. ಎಷ್ಟು ಸಬ್ಸೆಟ್ ಬರಿಬೋದು? 2 ಪವರ್ n. n ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಇಲ್ಲಿ. ಓಕೆ, ಸೊ ಹಾಗೇನೆ ಇಲ್ಲಿ ಎ ಕ್ರಾಸ್ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ?
9 ಇದೆ ಅಲ್ವಾ. ಸೊ ಎ ಕ್ರಾಸ್ ಬಿಗೆ ಎಷ್ಟು ಸಬ್ಸೆಟ್ಸ್ ಬರಿಬೋದು ಅಂದ್ರೆ 2 ಪವರ್ n ಅಂದ್ರೆ 2 ಪವರ್ 9. 2 ಪವರ್ 9 ಅಂದ್ರೆ 512. ಇಷ್ಟು ಸಬ್ಸೆಟ್ ಬರಿಬೋದು ಇದಕ್ಕೆ ಎ ಕ್ರಾಸ್ ಬಿಗೆ. ಒಂದೊಂದು ಸಬ್ಸೆಟ್ ಅನ್ನ ಒಂದು ರಿಲೇಷನ್ ಅಂತ ಕರೀತಾರೆ. ಇದರ ಸಬ್ಸೆಟ್ ಅಂದ್ರೆ ಏನು ಗೊತ್ತಾ? ಸಪೋಸ್ ನೋಡಿ, ಎ ಅನ್ನೋದು ಎ ಬಿ ಸಿ ಆದ್ರೆ ಇದರ ಸಬ್ಸೆಟ್ಸ್ ಅಂದ್ರೆ ಇದರಲ್ಲಿಯೇ ಕೆಲವು ಎಲಿಮೆಂಟ್ಸ್ ಅಂತ ತಗೊಂಡು ನೀವು ಸೆಟ್ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಸಿಂಗಲ್ ಇರೋದು. ಓಕೆ, ಇದು ಸಿಂಗಲ್ ಇರೋದು. ಇವೆಲ್ಲ ಏನಂತ ಕರೀತಾರೆ? ಸಬ್ಸೆಟ್ ಆಫ್ ಎ. ಅದೇ ತರ ಡಬಲ್ ತಗೊಂಡ್ರು, ಡಬಲ್ ಎಲಿಮೆಂಟ್ಸ್ ತಗೊಂಡ್ರೆ ಎ ಬಿ, ಬಿ ಸಿ, ಎ ಸಿ. ಓಕೆ, ಇದು A4, A5, A6, ಇದು A5, A6. ಆಮೇಲೆ ಮೂರು ತಗೊಂಡಿರೋದು, ಮೂರು ತಗೊಂಡಿರೋದು ಒಂದೇ ಬರುತ್ತೆ. ಯಾವುದು? ಸೆಟ್ ಇಟ್ ಸೆಲ್ಫ್. ಆಮೇಲೆ ಲಾಸ್ಟ್ ಒನ್ ಶೂನ್ಯ, ನಲ್ಲ ಸೆಟ್, ಎಂಟಿ ಸೆಟ್ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಓಕೆ, ಸೊ ಒಟ್ಟು 8 ಆಯ್ತು ನೋಡಿ. ಸೊ 3 ಎಲಿಮೆಂಟ್ಸ್ ಇದ್ರೆ ಇದರಲ್ಲಿ ನಂಬರ್ ಆಫ್ ಸಬ್ಸೆಟ್ಸ್ ವಿಲ್ ಬಿ 2 ಪವರ್ n, ದಟ್ ಇಸ್ 2 ಪವರ್ 3, 8. ಇದು ಸೆಟ್ ನ ಸಬ್ಸೆಟ್ಸ್ ಆಯ್ತು. ಹಾಗೇನೆ ರಿಲೇಷನ್ ಅಂದ್ರೇನು? ಎ ಕ್ರಾಸ್ ಬಿ ಯ ಸಬ್ಸೆಟ್ಸ್. ಸೊ ಅದಕ್ಕೆ ಫಾರ್ ಎಕ್ಸಾಂಪಲ್, A is a set consisting 1, 2 and B is a set consisting A, B, C. Then what is A cross B? 1A, 1B, 1C, 2A, 2B, 2C. ಸೊ ಇದರ ಸಬ್ಸೆಟ್ಸ್ ಯಾವ್ದಾರು ಒಂದು ಬರ್ಕೊಳ್ತೀನಿ ನಾನು. ಸಪೋಸ್ ಐ ಸೇ R1. ಕೆಲವೊಂದು ತಗೊಂಡು ಬರೆಯೋದು ಹಂಗೆ ಸುಮ್ಮನೆ ನಾನು ಬರಿತೀನಿ. 1A, 2A, 2C. ಇದು ಕ್ಲಿಯರ್ಲಿ ಏನಾಗಿದೆ? ಇದರಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಯಾವ್ದ್ರಲ್ಲಿದೆ? A ಇಂಟು ಬಿ ನಲ್ಲಿ ಇದೆಯಲ್ಲ. ಅದಕ್ಕೆ ಇಲ್ಲಿ R1 ಈಸ್ ಸಬ್ಸೆಟ್ ಆಫ್, ಸಬ್ಸೆಟ್ ಅನ್ನು ಹೇಗೆ ಬರೀತಾರೆ? ಹೀಗೆ ಬರೀತಾರೆ. R1 ಈಸ್ ಸಬ್ಸೆಟ್ ಆಫ್ A ಕ್ರಾಸ್ ಬಿ. ಈ ರೀತಿ A ಕ್ರಾಸ್ ಬಿ ಯ ಸಬ್ಸೆಟ್ ಅನ್ನ ನಾವೇನಂತ ಕರಿತೀವಿ? ರಿಲೇಷನ್. ಸೊ ಎನಿ ಸಬ್ಸೆಟ್ ಆಫ್ A ಕ್ರಾಸ್ ಬಿ ಈಸ್ ಕಾಲ್ಡ್ ಎ ರಿಲೇಷನ್ ಫ್ರಮ್ A ಟು ಬಿ. ಅದೇ ತರ ಇಫ್ R is a subset of A cross A, if R is a subset of A cross A, ಅವಾಗ R ಅನ್ನು ಏನಂತ ಕರೀತಾರೆ? ಇಟ್ ಇಸ್ ಅ ರಿಲೇಷನ್ ಇನ್ ಎ ಅಂತ ಅಷ್ಟೇ. ಅಲ್ಲಿ 2 ಸೆಟ್ ಇಲ್ಲ, ಒಂದೇ ಸೆಟ್ ಇರೋದು. R ಅನ್ನು ಏನಂತ ಕರೀತಾರೆ? ರಿಲೇಷನ್ ಇನ್ R ಅಂತ, ರಿಲೇಷನ್ ಇನ್ ಎ ಅಂತ. R is called relation in A. Okay, so basically relation ಅಂದ್ರೆ it is a subset of A cross B ಅಥವಾ A cross A. ಬರದ್ರಾ? ಏನ್ ಬರದ್ರಾ? ಎನಿ ಸಬ್ಸೆಟ್ ಆಫ್ ಬರದ್ರಲ್ಲ ಅದು. if A and B are two non-empty sets, then a subset of A cross B is called relation. Okay, ಹಂಗೆ ಕೆಳಗೆ ಬರ್ರಿ. if ಹಂಗೆ ಕೆಳಗೆ ಬರೀರಿ. if R is a subset of A cross A,
if R is a subset of A cross A, then R is called a relation in A. Then R is called a relation in A. So relations alli bere bere types relations barutte. So write down this types of relations. Types of relations. First one, empty relation. Empty ಅಂದ್ರೇನು ಖಾಲಿ ಅಂತ. ಓಕೆ, ಸೊ ನೋಡಿ ಆರ್ ಅನ್ನೋದು ಏನಾದ್ರು ನಲ್ ಸೆಟ್ ಆದ್ರೆ R is empty, then R is called an empty relation. Okay, so R ಅಲ್ಲಿ ಏನು ಇರಲ್ಲ. R ಹೆಂಗಿರುತ್ತೆ ಅಂತಂದ್ರೆ ಪೂರ್ತಿ ಖಾಲಿ ಇರುತ್ತೆ ಹಿಂಗೆ, ಅದರಲ್ಲಿ ಯಾವ ಆರ್ಡರ್ಡ್ ಪೇರ್ಸ್ ಇರಲ್ಲ. ಸಪೋಸ್ ಎ ಅನ್ನೋದು ಏನೋ ಒಂದಿರುತ್ತೆ ಸೆಟ್, ಸೇ ಎ ಬಿ ಅಂಡ್ ಆರ್ ಇಸ್ ಈಕ್ವಲ್ ಟು ಸೇ ಎಂಪ್ಟಿ ಸೆಟ್. ಸೊ ಇದನ್ನೇ ನಾವು ಏನಂತ ಕರಿತೀವಿ, ಎಂಪ್ಟಿ ರಿಲೇಷನ್. ಕ್ಲಿಯರ್ಲಿ ನೋಡಿದ್ರೆ ಎಂಪ್ಟಿ ಸೆಟ್ ಅನ್ನೋದು ಎ ಕ್ರಾಸ್ ಎಗೆ ಸಬ್ಸೆಟ್ ಆಗಿರುತ್ತೆ. ಇಲ್ಲಿ ಎ ಕ್ರಾಸ್ ಏನ್ ಬರುತ್ತೆ ನೋಡಿ, ಎ ಕ್ರಾಸ್ ಎ ಬರುತ್ತೆ, ಏನ್ ಬರುತ್ತೆ ಎ ಎ ಎ ಬಿ ಬಿ ಎ ಬಿ ಗೊತ್ತಲ್ಲ ಬರೀ ಹೆಂಗಂತ. ಓಕೆ, ಸೊ ಕ್ಲಿಯರ್ಲಿ ಹಿಂಗ್ ಬರೆದ್ರೆ ಆರ್ ಅನ್ನೋದು ಎಂಟಿ ಬರೆದ್ರೆ ಇದು ಯಾವ್ದ್ರ ಸಬ್ಸೆಟ್ ಆಗಿದೆ, ಎ ಕ್ರಾಸ್. ಇದು null set ಇದು. So null set is subset of every set, which is subset of A cross. So ಈ ತರ ಒಂದು empty relation ಅನ್ನ ಅಥವಾ null R ಅನ್ನೋದು null set ಇದ್ರೆ ಅದನ್ನ ಎಂತ ಕರೀತಾರೆ, empty relation. A relation R in a set A is called empty relation if the relation R in a set A is called empty relation if no element of A is related to any element of A. ಅಥವಾ R is equal to null set. ಈಗ next universal relation. Right, next universal relation.
ಯೂನಿವರ್ಸಲ್ ಸೆಟ್ ಗೊತ್ತಲ್ಲ ನಿಮ್ಗೆ, ವಿಶ್ವಗಣ. ಇಲ್ಲಿ ಏನಾಗಿರುತ್ತೆ, ಆರ್ ಅನ್ನೋದು ಎ ಕ್ರಾಸ್ ಎಗೆ ಸಮನಾಗಿರುತ್ತೆ. ಇಫ್ ಆರ್ ಇಸ್ ಈಕ್ವಲ್ ಟು ಎ ಕ್ರಾಸ್ ಎ ಇಟ್ ಸೆಲ್ಫ್, ಆವಾಗ ಆರ್ ಅನ್ನ ಏನಂತ ಕರೀತಾರೆ, ಯೂನಿವರ್ಸಲ್ ರಿಲೇಷನ್. ಯೂನಿವರ್ಸಲ್ ರಿಲೇಷನ್ ಅಲ್ಲಿ ಆರ್ ಅನ್ನೋದು ಎ ಕ್ರಾಸ್ ಎಗೆ ಸಮನಾಗಿರ್ಬೇಕು. ಓಕೆ, ಬರ್ರಿ. A relation R in a set A is called universal relation. If each element of A is related to every element of A. ಅಥವಾ ಇನ್ ಶಾರ್ಟ್ ಅದನ್ನ ಆರ್ ಇಸ್ ಈಕ್ವಲ್ ಟು ಎ ಕ್ರಾಸ್ ಎ. ಓಕೆ, ಸೊ ಎಂಟಿ ರಿಲೇಷನ್ ಅಂದ್ರೆ ಆರ್ ಅನ್ನೋದು ನಲ್ ಸೆಟ್ಗೆ ಸಮನಾಗಿರುತ್ತೆ. ಯೂನಿವರ್ಸಲ್ ರಿಲೇಷನ್ ಅಂತಂದ್ರೆ ಆರ್ ಅನ್ನೋದು ಎ ಕ್ರಾಸ್ ಎಗೆ ಸಮನಾಗಿರುತ್ತೆ. ಆಮೇಲೆ ನೋಡಿ, ಸಪೋಸ್ ಯಾವ್ದೋ ಒಂದು ಸೆಟ್ ಇದೆ ಇಲ್ಲಿ, ಸೇ ಎ ಇಸ್ ಈಕ್ವಲ್ ಟು, ಬರ್ಕೊಳ್ಬೇಡಿ ನೋಡಿ, 1 2 3. ನಾನು ಈ ತರ ಬರೆದ್ರೆ, ಓಕೆ, ಸೊ ಇಲ್ಲಿ ಕ್ಲಿಯರ್ಲಿ ಆರ್ ಅನ್ನೋದು ಏನಿದೆ, ಎ ಕ್ರಾಸ್ ಎನ ಸಬ್ಸೆಟ್ ಆಗಿರುತ್ತೆ. ಸೊ ಇಲ್ಲಿ ಈ ಆರ್ಡರ್ಡ್ ಪೇರ್ ಇದೆಲ್ಲ 1, 2, ಇದನ್ನ ನಾವು ಹೆಂಗ್ ಓದ್ಬೇಕು ಅಂತಂದ್ರೆ 1 ರಿಲೇಟೆಡ್ ಟು 2 ಅಂತ. ಹಿಂಗಂದ್ರೆ 1 ಈಸ್ ರಿಲೇಟೆಡ್ ಟು 2, ಅದನ್ನ ಹೀಗೆ ಬರೀತಾರೆ, 1 ರಿಲೇಟೆಡ್ ಟು 2. ಈ ಆರ್ಡರ್ಡ್ ಪೇರ್ ಅನ್ನ ಹೀಗ್ಲೂ ಬರೀಬಹುದು. ಅದೇ ತರ ಈ ಆರ್ಡರ್ಡ್ ಪೇರ್ ಅನ್ನ 2 ರಿಲೇಟೆಡ್ ಟು 3. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈ ತರ ಇದ್ರೆ, ಈ ಆರ್ಡರ್ಡ್ ಪೇರ್ ಎಕ್ಸ್ ಕಾಮ ವೈ ಅನ್ನೋದು ಆರ್ ರಿಲೇಷನ್ಗೆ ಸೇರಿದ್ರೆ ಇದರ ಅರ್ಥ ಎಕ್ಸ್ ರಿಲೇಟೆಡ್ ಟು ವೈ. ಈ ತರ ಬರೀ ಓದ್ಬೇಕು ಇದನ್ನ. ಹಿಂಗ್ ಬಂದ್ರೆ ಇದನ್ನ ಹೇಗೆ ಓದ್ಬೇಕು, ಎಕ್ಸ್ ರಿಲೇಟೆಡ್ ಟು. ಓಕೆ, ಸೊ ಇವುಗಳ ಬಗ್ಗೆ ಸ್ವಲ್ಪ ನೀವು ಎಚ್ಚರ ವಹಿಸ್ಬೇಕು. ರೈಟ್, ನೆಕ್ಸ್ಟ್ ಟ್ರಿವಿಯಲ್ ರಿಲೇಷನ್ಸ್. ಅಂದ್ರೆ ಎಂಟಿ ರಿಲೇಷನ್ ಮತ್ತು ಯೂನಿವರ್ಸಲ್ ರಿಲೇಷನ್ಸ್ ಅನ್ನ ಟ್ರಿವಿಯಲ್ ರಿಲೇಷನ್ಸ್ ಅಂತ ಕರೀತಾರೆ. Both empty relation and universal relation are called trivial relations. Both empty relation and universal relation are called trivial relations. ಇಲ್ಲಿಂದ ಈಗ ನಿಜವಾಗ್ಲೂ ನಿಮಗೆ ಸಿಲೆಬಸ್ ಇರೋದು ಸ್ಟಾರ್ಟ್. ಸೊ ರೈಟ್, ರಿಫ್ಲೆಕ್ಸಿವ್ ರಿಲೇಷನ್ ಯಾವ್ದಕ್ಕೆ,
ಟ್ರಿವಿಯಲ್ ಅಂದ್ರೆ ಅದೇ ನಲ್ ಸೆಟ್, ನಲ್ ರಿಲೇಷನ್ ಮತ್ತು ಆರ್ ಈಕ್ವಲ್ ಟು 5 ಮತ್ತು ಆರ್ ಈಕ್ವಲ್ ಟು ಎ ಕ್ರಾಸ್ ಎ ಇವೆ. R equal to 5 and R equal to A cross A. So these are the trivial relations. Reflexive relation. But a relation R on a set A is said to be a reflexive relation if A comma A belongs to R for all A belongs to A. ನೋಡಿ ಹಿಂಗಂದ್ರೆ ಏನ್ ನೋಡು, ನೋಡಿ ಇಲ್ಲಿ ಸಪೋಸ್ ಎ ಒಂದು ಸೆಟ್ ಇದೆ, ಇಲ್ಲಿ ಬರ್ತಾ ಹೋಗಿ ಹಂಗೆ. ಸಪೋಸ್ ಎ ಇಸ್ ಅ ಸೆಟ್ ಕನ್ಸಿಸ್ಟಿಂಗ್ 1 2 3. ಆಮೇಲೆ ನಾನೊಂದು ರಿಲೇಷನ್ ಬರೀತೀನಿ, ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್. say R1 1 1 1 2 2 2 2 3 3 3. Okay. ಆಮೇಲೆ ಇನ್ನೊಂದು ಬರೀತೀನಿ, ಕೆಳಗಡೆ ಇನ್ನೊಂದು ಬರೀರಿ ರಿಲೇಷನ್, ಇನ್ನೊಂದು ರಿಲೇಷನ್ ಬರೀರಿ 1 1 1 2 2 3 2 2. ನೋಡಿ ಏನ್ ಹೇಳ್ತಾರೆ, ರಿಲೇಷನ್ ಯಾವುದೇ ರಿಲೇಷನ್ ಅನ್ನ ನೀವು ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಹೇಳ್ಬೇಕಿದ್ರೆ ಏನಿದೆ ನೋಡಿ, ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ ಅಂದ್ರೆ ಏನಲ್ಲಿ ಯಾವ್ಯಾವ ಎಲಿಮೆಂಟ್ ಇರುತ್ತಲ್ಲ ಅವುಗಳಿಂದ ಅದೇನೆ ಆರ್ಡರ್ಡ್ ಪೇರ್ಸ್ ಇರ್ಬೇಕಲ್ಲಿ. ಫಾರ್ ಎಕ್ಸಾಂಪಲ್ ಈ 1 ಇದ್ರೆ 1,1 ಇರ್ಬೇಕಿಲ್ಲಿ, 2 ಇದ್ರೆ 2 2 ಇರಬೇಕು, 3 ಇದ್ರೆ 3 3 ಇರಬೇಕು. ದಟ್ ಇಸ್ ವಾಟ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ಎ ಕಾಮ ಎ ಬಿಲಾಂಗ್ಸ್ ಟು
ಆರ್ ಅಂತ. ಸೊ ಅದ್ರ ಜೊತೆಗೆ ಇನ್ಯಾವುದೋ ಆರ್ಡರ್ ಪೇರ್ಸ್ ಇದ್ರೆ ನಡೆಯುತ್ತೆ, ಬಟ್ ಕಂಪಲ್ಸರಿ ಏನಿರಬೇಕು, 1 ಇದ್ರೆ 1 1 ಇರಬೇಕು, 2 ಇದ್ರೆ 2 2 ಇರಬೇಕು, 3 ಇದ್ರೆ 3 3 ಇರಬೇಕು. ಓಕೆ, ಸೊ ಈ ರಿಲೇಷನ್ಸ್ ಅಲ್ಲಿ ಎಲ್ಲ ಇದೆ, 1 1 ಇದೆ, 2 2 ಇದೆ, 3 3. ಇದನ್ನೇ ನಾವು ಹೇಗೆ ಬರಿತೀವಿ ಅಂತಂದ್ರೆ, ದಿಸ್ ಇಂಪ್ಲೈಸ್ a comma a belongs to R ಫಾರ್ ಆಲ್. ಈ ಚಿಹ್ನೆನ ನಾವು ಇದಕ್ಕೆ ಬಳಸ್ಬೋದು. ಫಾರ್ ಆಲ್ ಅನ್ನ ಈ ತರ ಬಿ ಬರೆದು ಅಡ್ಡ ಒಂದ ಗೆರೆ ಹಾಕಿದ್ರೆ ಹೇಗೆ ಓದ್ಬೇಕು, ಫಾರ್ ಆಲ್, ಫಾರ್ ಈಚ್, ಫಾರ್ ಎವ್ರಿ ಅಂತ ಓದ್ತಾರೆ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ, ಏನಲ್ಲಿರುವ ಪ್ರತಿಯೊಂದು ಎಲಿಮೆಂಟ್ಗೆ ಈ ತರ ಒಂದು ಆರ್ಡರ್ಡ್ ಪೇರ್ ಎಕ್ಸಿಸ್ಟ್ ಆಗುತ್ತೆ ಅಂತ ಇದರ ಅರ್ಥ. ಅದಕ್ಕೆ ಇಂಥ ರಿಲೇಷನ್ ಅನ್ನು ಏನಂತ ಕರೀತಾರೆ, ರಿಫ್ಲೆಕ್ಸಿವ್ ರಿಲೇಷನ್. ಆದ್ರೆ ಇಲ್ಲಿ ನೋಡಿ R2 ನಲ್ಲಿ ನೋಡಿ ಇದು ರಿಫ್ಲೆಕ್ಸಿವ್ ಆಗಿಲ್ಲ. ಯಾಕೆ ಹೇಳಿ, ಇದರಲ್ಲಿ ಏನಿಲ್ಲ, 3 3 ಇಲ್ಲ. ಓಕೆ, ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಕಾರಣ, ಬಿಕಾಸ್ 3 3 does not belongs to R2. Very example, if A is equal to 1 to 3 and R1 is ಮೊದಲನೇದು R1 ಅಂತ ಬರೋದು, ಇದನ್ನು ಬರೋದು ಏನಂತ ಬರೀರಿ, R1 is reflexive. This implies R1 is reflexive. R2 ಬರೋದು it is not reflexive. ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೇಳ್ತಾರೆ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ರಿಫ್ಲೆಕ್ಸಿವ್ ರಿಲೇಷನ್. ಓಕೆ, ಅದು ಮುಂದೆ ಬರುತ್ತೆ, ಇನ್ನೊಂದೇ ಟೈಪ್ ಅಂತ ಹೇಳ್ತೇನೆ ನಾನು ನಿಮ್ಗೆ. ಅದಾದ್ಮೇಲೆ ಬೇರೆಯವು ಇರ್ಬೋದು, ಇರದೇ ಇರ್ಬೋದು, ಅವು ಮಾತ್ರ ಕಂಪಲ್ಸರಿ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಬರೀ ಸಿಮೆಟ್ರಿಕ್ ರಿಲೇಷನ್. Symmetric relation. But a relation R on a set A is said to be symmetric relation if A comma B belongs to R, implies B comma A belongs to
ಅಂದ್ರೆ ನೋಡಿ, ಎ ಕಾಮ ಬಿ ಅನ್ನೋದು ಆರ್ ಅಲ್ಲಿ ಇದ್ರೆ ಅದನ್ನು ಉಲ್ಟಾ ಮಾಡಿದಾಗ ಬಿ ಕಾಮ ಅದು ಇರ್ಬೇಕು ಆರ್ ಅಲ್ಲಿ, ಆಯ್ತಾ? ಇದು ಆರ್ಡರ್ಡ್ ಪೇರ್ ಒಂದ್ ಏನಾದ್ರೂ ಆರ್ ಅಲ್ಲಿ ಇದ್ರೆ ಅದನ್ನ ರಿವರ್ಸ್ ಮಾಡಿದಾಗ ಏನ್ ಬರುತ್ತಾ ಅದು ಆರ್ಡರ್ಡ್ ಪೇರ್ ಆರ್ ಅಲ್ಲಿ ಇದ್ರೆ ಅದನ್ನ ಏನಂತ ಕರೀತಾರೆ? ಸಿಮೆಟ್ರಿಕ್ ರಿಲೇಷನ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಬನ್ನಿ, if A is equal to 1 2 3 and R is equal to R1 ಅಂತೀನಿ. ಇದು ನೋಡಿ ಆರ್ಡರ್ಡ್ ಪೇರ್ ಸಂಖ್ಯೆ ಚೆಕ್ ಮಾಡ್ತಾ ಹೋಗಿ. 1 1 ಅದ್ರದ್ದು ಉಲ್ಟಾ ರಿವರ್ಸ್ ಮಾಡಿದ್ರೆ 1 1 ಅಲ್ಲೇ ಇದೆ. 1 2 2 1 ಇದೆ ಅಲ್ವಾ? 3 3 3 3 ನೇ ಬರುತ್ತೆ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. whenever AB belongs to R implies B comma A belongs to, ಅದಕ್ಕೆ ಇದು ಯಾವ್ದಿದು? ಸಿಮೆಟ್ರಿಕ್ ರಿಲೇಷನ್. ರಿಫ್ಲೆಕ್ಸಿವ್ ಆಗಿದೆಯಾ? ಇದು ನಾಟ್ ರಿಫ್ಲೆಕ್ಸಿವ್. ಯಾಕೆ? ಓಕೆ, ಇಲ್ಲಿ ಬರೀರಿ ಕ್ಲಿಯರ್ಲಿ. R1 is symmetric, but not reflexive. ಯಾಕೆ? ಕಾರಣ ಯಾವುದಿಲ್ಲ. 2 2 does not belongs to R1. does not belongs. ಈಗ ಇನ್ನೊಂದು ಎಕ್ಸಾಂಪಲ್ ಅಲ್ಲೇ R2 is equal to 1 1 1 3 1 2 2 2 3 3. ಇದು ಸಿಮೆಟ್ರಿಕ್ ಅಲ್ಲ. ಯಾಕೆ? 1 3 ಇದೆ, 3 1 ಇಲ್ಲ ಅಲ್ವಾ? ಬರೀರಿ ಕ್ಲಿಯರ್ಲಿ. R2 is not ಸಿಮೆಟ್ರಿಕ್. ಕಾರಣನೂ ಕೊಡ್ಬೇಕು. ಬಿಕಾಸ್ ಒಂದ್ ಕೊಟ್ರೆ ಸಾಕು. 1 3 ಬಿಲಾಂಗ್ಸ್ ಟು R2, ಬಟ್ ಯಾವ್ದಿಲ್ಲ. 3 1 ಡಸ್ ನಾಟ್ ಬಿಲಾಂಗ್ಸ್ ಟು. ಈ ತರ ಒಂದ್ ಕಾರಣ ಕೊಟ್ರೆ ಸಾಕು. ರಿಫ್ಲೆಕ್ಸಿವ್ ಆಗಿದೆಯಾ? ಎಸ್. 1 1 ಇದೆ, 2 2 ಇದೆ. ಸೊ ನೆಕ್ಸ್ಟ್ ಒನ್, ಟ್ರಾನ್ಸಿಟಿವ್ ರಿಲೇಷನ್.
transitive relation. A relation R on a set A is said to be transitive relation if ಕೆಳಗೆ ಬರ್ರಿ A comma B belongs to R and B comma C belongs to R implies ಈ ತರ ಕೆಳಗೆ ಬರ್ರಿ AC belongs to R, where A, B, C are the elements of A. A relation R on a set A is said to be transitive relation if A comma B belongs to R and B comma C belongs to R implies A comma C belongs to. ಇದರ ಅರ್ಥ ನೋಡಿ ಏನ ಹಿಂಗಂದ್ರೆ ನೋಡಿ ಒಂದು ಆರ್ಡರ್ಡ್ ಪೇರ್ ಯಾವ್ದ್ರಿಂದ ಎಂಡ್ ಆಗುತ್ತಲ್ಲ ಅದರಿಂದ ಶುರು ಆಗೋದು ಯಾವ್ದಾರ ಇದ್ರೆ ಇಲ್ಲಿ ಬಿ ಇಂದ ಎಂಡ್ ಆಗ್ತಾ ಇದೆಯಲ್ವಾ ಬಿ ಇಂದ ಶುರು ಆಗೋದು ಆರ್ಡರ್ಡ್ ಪೇರ್ ಯಾವ್ದಾರ ಇದ್ರೆ ಈ ಆರ್ಡರ್ಡ್ ಪೇರ್ ಸಹಿತ ಇರಬೇಕು ಯಾವುದು ಫಸ್ಟ್ ಎಲಿಮೆಂಟು ಲಾಸ್ಟ್ ಎಲಿಮೆಂಟ್ ಫಸ್ಟ್ ಆರ್ಡರ್ಡ್ ಪೇರ್ ದ ಫಸ್ಟ್ ಎಲಿಮೆಂಟು ಸೆಕೆಂಡ್ ಆರ್ಡರ್ಡ್ ಪೇರ್ ಲಾಸ್ಟ್ ಎಲಿಮೆಂಟ್ ಇವುಗಳಿಂದ ಆದಂತ ಆರ್ಡರ್ಡ್ ಪೇರ್ ಯಾವುದು ಎ ಸಿ ಅದು ಸಹಿತ ಆರಲ್ಲಿ ಇರಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಆರಲ್ಲಿ ಓಕೆ ಸಪೋಸ್ 1 2 ಇದೆ ಮತ್ತೆ 2 3 ಇದ್ರೆ 1 ಮತ್ತು 3 ಇವುಗಳಿಂದ ಆದ ಆರ್ಡರ್ಡ್ ಪೇರ್ ಯಾವುದು 1 3 ಇರಲೇಬೇಕು ಆವಾಗ ಅದು ಎಂತ ಕರೀತಾರೆ ಟ್ರಾನ್ಸಿಟಿವ್ ರಿಲೇಷನ್ ಫಾರ್ ಎಕ್ಸಾಂಪಲ್ 2 3 ಮತ್ತೆ 3 4 ಇದ್ರೆ 2 4 ಇರಲೇಬೇಕು ಗೊತ್ತಾಯ್ತಾ ಸೊ ಹೇಗೆ ಟ್ರಾನ್ಸಿಟಿವ್ ಅನ್ನ ಗುರುತು ಮಾಡೋದಂತ ನೀವು ಎರಡು ಆರ್ಡರ್ಡ್ ಪೇರ್ಸ್ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ್ದ್ರಿಂದ ಎಂಡ್ ಆಗಿರುತ್ತೆ ಅದರಿಂದ ಯಾವ್ದಾರ ಶುರು ಆಗುತ್ತೆ ಚೆಕ್ ಮಾಡಬೇಕು ಇಲ್ಲದೆ ಹೋದ್ರೆ ತೊಂದ್ರೆ ಇಲ್ಲ ಇದರಿಂದ ಶುರು ಆಗೋದು ಯಾವ್ದಾರ ಇದ್ರೆ 1 3 ಇರಲೇಬೇಕು 2 4 ಓಕೆ ಬರೀರಿ ಎಕ್ಸಾಂಪಲ್ ಅದು ಬರಿಬೇಡಿ ಬೇರೆ ಬೇರೆ ಬರೀ ಡೆಫಿನೇಷನ್ ಬರೆದ್ರ ಓಕೆ ಫಾರ್ ಎಕ್ಸಾಂಪಲ್ if A equal to 1 to 3 and R is equal to 1 2 2 3 1 3 1 1 2 2 ಬರ್ರಿ ನೋಡಿ ಈಗ ಇದು ಯಾವ್ದಾಗಿ ರಿಫ್ಲೆಕ್ಸಿವ್ ಆಗಿದೆಯಾ ರಿಫ್ಲೆಕ್ಸಿವ್ ಆಗಿಲ್ಲ ಯಾಕೆ 3 3 ಇಲ್ಲ
ಹಾ ಸಿಮೆಟ್ರಿಕ್ ಆಗಿಲ್ಲ. ಯಾಕೆ? 1 2 ಇದೆ, 2 1 ಇರಬೇಕಿತ್ತು, ಇಲ್ಲ. 2 3 ಇದೆ, 3 2 ಇಲ್ಲ. ಆದ್ರೆ ನೋಡಿ, ಈಗ ಆರ್ಡರ್ಡ್ ಪೇರ್ಸ್ ಅನ್ನ ಗಮನಿಸಿ. ಇದು ಮೊದಲನೇದು ಯಾವ್ದ್ರಿಂದ ಎಂಡ್ ಆಗ್ತಾ ಇದೆ? 2 ಇಂದ ಎಂಡ್ ಆಗ್ತಾ ಇದೆ. ಸೊ 2 ಇಂದ ಶುರು ಆಗೋದು ಯಾವ ತರ ಇದೆಯಾ ಚೆಕ್ ಮಾಡಿ. ಇಲ್ಲಿದೆ. ಸೊ ಇದ್ರ ಎಂಡ್ ಯಾವುದು? 3. ಸೊ 1 3 ಅನ್ನೋದು ಇದೆಯಾ? ಇಲ್ಲಿದೆಯಲ್ಲ, ಆಯ್ತಾ? ಸೊ ಇನ್ನೊಂದು 2 ಇಂದ ಶುರು ಆಗೋದು ಇಲ್ಲೊಂದಿದೆ. ಓಕೆ, ಸೊ ಇದ್ರ ಎಂಡ್ ಯಾವುದು? 2. ಹಾಗಾದ್ರೆ 1 2 ಇಲ್ಲೇ ಇದೆಯಲ್ಲ. ಓಕೆ, ಸೊ ಇನ್ ಮಿಕ್ಕದು ಯಾವುದು? 1 1 1 ಇಂದ ಶುರು ಆಗೋದು 1 2 ಇದೆ. ಸೊ 1 2 ಅಲ್ಲೇ ಇದೆ. ಓಕೆ, ಸೊ 1 1 1 ಇಂದ ಶುರು ಆಗೋದು 1 3 ಇದೆ, 1 3 ಇಲ್ಲೇ ಇದೆ. ಸೊ ಅದಕ್ಕೆ ಕ್ಲಿಯರ್ಲಿ ಇದೇನಿದು? ಟ್ರಾನ್ಸಿಟಿವ್. ಬರೀರಿ ಕ್ಲಿಯರ್ಲಿ. R is transitive relation because 1 2 belongs to R and 2 3 belongs to R, which also implies 1 3 belongs to R. ಈ ತರ ಎಲ್ಲದಕ್ಕೂ ಆಗ್ಬೇಕು, ಒಂದೇ ಒಂದು ಕೆಲವೊಂದಕ್ಕೆ ಮಾತ್ರ ಅಲ್ಲ. Also 1 1 belongs to R, 1 2 belongs to R, implies 1 2 belongs to. ಸೊ ಅದಕ್ಕೆ ಯಾವಾಗಲೂ ಇನ್ ಜನರಲ್ಲೇ ಬರಿಬೇಕು ನಾವು. ಓಕೆ, ಬಟ್ R is not. But R is not. ಏನಲ್ಲ, R is not reflexive and symmetric. Okay. Okay.